ಇದೀಗ ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ. ಇನ್ನು ಪುಟ್ಟ ಬಾಲಕಿ ಬಲಿ ಪಡೆದ ಕಲಹ ಸಂಬಂಧ 4 ವಿರುದ್ಧ ಎಫ್ಐಆರ್ ದಾಖಲಾಗಿದೆ. 2 ಕುಟುಂಬಗಳ ಮಧ್ಯೆ ನಡೆದ ಗಲಾಟೆಯಲ್ಲಿ ಬಾಲಕಿ ಉಸಿರು ಚೆಲ್ಲಿದ್ದಾಳೆ. 3 ವರ್ಷದ ಪುಟ್ಟ ಬಾಲಕಿ ಅಸುನೀಗಿದ ಹೃದಯ ವಿದ್ರಾವಕ ಘಟನೆ ನಡೆದಿದೆ. ಅಥಣಿ ತಾಲೂಕಿನ ಬುರ್ಲಟ್ಟಿ ಗ್ರಾಮದಲ್ಲಿ ಕಣ್ಣೀರು ತರಿಸುವ ಮನ ಕಲುಕುವ ಘಟನೆಯೊಂದು ನಡೆದೇ ಹೋಗಿದೆ. ಹಣದ ವ್ಯವಹಾರ ಸಂಬಂಧಿತ 2 ಕುಟುಂಬಗಳ ಮಧ್ಯೆ ಗಲಾಟೆ ನಡೆದಿತ್ತು. ಮಧ್ಯ ಬಂದಂತಹ ಬಾಲಕಿ ಶ್ರೀನಿಧಿ ಕಾಡಪ್ಪ ಕಾಳೆ ಪಾಟೀಲ 3 ವರ್ಷ ಮಗುವಿನ ಎದೆ ಮೇಲೆ ಕಾಲು ಇಟ್ಟು ಪಾಪಿಗಳು ಕೊಂದಿದ್ದಾರೆ ಅಂತಾನೆ ಹೇಳ್ಬೋದು. ಇನ್ನು ಕೊಲೆ ಮಾಡಿದ್ದಾರೆ ಅಂತ ಹೇಳಿ ಆರೋಪಿಸಿ 4 ವಿರುದ್ಧ ಪ್ರಕರಣ ದಾಖಲಾಗಿದೆ. ಇನ್ನು ಕೊಲೆ ಆರೋಪದಡಿ ಐಗಳಿ ಪೊಲೀಸ್ ಠಾಣೆಯಲ್ಲಿ ಈ ಒಂದು ಪ್ರಕರಣ ದಾಖಲಾಗಿದೆ. ಪುಟ್ಟ ಬಾಲಕಿ ಬಲಿ ಪಡೆದ ಕಲಹ 4 ವಿರುದ್ಧ ಎಫ್ಐಆರ್. ಅಥಣಿ ತಾಲೂಕಿನ ಬುರ್ಲಟ್ಟಿ ಗ್ರಾಮದಲ್ಲಿ ಕರುಳು ಹಿಂಡುವ ಹೃದಯ ವಿದ್ರಾವಕ ಘಟನೆ. ಎರಡು ಕುಟುಂಬಗಳ ಮಧ್ಯೆ ನಡೆದ ಗಲಾಟೆಯಲ್ಲಿ 3 ವರ್ಷದ ಪುಟ್ಟ ಕಂದಮ್ಮ ಅಸುನೀಗಿದ ಹೃದಯ ವಿದ್ರಾವಕ ಘಟನೆ ತಾಲೂಕಿನ ಬುರ್ಲಟ್ಟಿ ಗ್ರಾಮದಲ್ಲಿ ನಡೆದಿದೆ. ಹಣದ ವ್ಯವಹಾರ ಸಂಬಂಧಿತ 2 ಕುಟುಂಬಗಳ ಮಧ್ಯೆ ಗಲಾಟೆ ನಡೆಯುವಾಗ ಮಧ್ಯ ಬಂದಂತಹ ಬಾಲಕಿ ಶ್ರೀನಿಧಿ ಕಾಡಪ್ಪ ಕಾಳೆ ಪಾಟೀಲ 3 ವರ್ಷ ಮಗುವಿನ ಎದೆ ಮೇಲೆ ಕಾಲಿಟ್ಟು ಪಾಪಿಗಳು ಕೊಲೆ ಮಾಡಿದ್ದಾರೆ ಅಂತ ಹೇಳಿ ಆರೋಪಿಸಿ 4 ವಿರುದ್ಧ ಪ್ರಕರಣ ದಾಖಲಾಗಿದೆ. ಜ್ಯೋತಿಬಾ ತುಕಾರಾಮ ಬಾಬರ, ಯುವರಾಜ್ ಬಾಬರ, ದೇವರಾಜ್ ಬಾಬರ, ಅರುಣಾ ಬಾಬರ ಹೀಗೆ 4 ವಿರುದ್ಧ ಕೊಲೆ ಆರೋಪದಡಿ ಐಗಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ.